ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಸಿಂಧು ಎಸ್. ದೇಶದ ಶಿಕ್ಷಣ ವಲಯದಲ್ಲಿ ಎದ್ದಿರುವ ಪೇಪರ್ ಲೀಕ್ ಬಿರುಗಾಳಿ ನಡುವೆ ಕೋಚಿಂಗ್ ರಾಜಧಾನಿ ಎಂದೇ ಕರೆಯಲಾಗಿರುವ ರಾಜಸ್ಥಾನದ ಕೋಟಾ ನಗರದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮಹಾರ್ಯಾಲಿ ನಡೆಸಲು ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನು ಕಳುಹಿಸಿದರೆ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಪರೋಕ್ಷವಾಗಿ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಆರೋಪಗಳಿವೆ. ಪರೀಕ್ಷೆಗೆ ಇನ್ನು ಕೇವಲ 3 ದಿನ ಬಾಕಿ ಇರುವಾಗ ರಾಹುಲ್ ಗಾಂಧಿ ಕೋಟಾದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತನಾಡುತ್ತಿರುವುದು ಬಿಜೆಪಿಯನ್ನು ತೀವ್ರ ಆತಂಕಕ್ಕೆ ಈಡು ಮಾಡಿದೆ. ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮವನ್ನು ಹಳಿ ತಪ್ಪಿಸಲು ಬಿಜೆಪಿ ಮತ್ತು ಸ್ಥಳೀಯ ಆಡಳಿತ ವ್ಯವಸ್ಥೆಯ ಪ್ರಯತ್ನ ನಡೆಸುತ್ತಿರುವ ವರದಿಗಳು ಬರ್ತಿವೆ. ಇದೀಗ ಪೇಪರ್ ಲೀಕ್ನಂತಹ ಹಗರಣಗಳು ಈ ವಿದ್ಯಾರ್ಥಿಗಳ ಮಾನಸಿಕ ಒತ್ತಡವನ್ನು ಮತ್ತಷ್ಟು ಹೆಚ್ಚಿಸಿವೆ. ಅದರಿಂದಾಗಿ ಇಲ್ಲೇ ರಾಹುಲ್ ಗಾಂಧಿ ರ್ಯಾಲಿ ನಡೆಸುತ್ತಿದ್ದಾರೆ. ಆದರೆ ಈ ರ್ಯಾಲಿಯ ಹಳಿ ತಪ್ಪಿಸಲು ಬಿಜೆಪಿ ತಂತ್ರ ನಡೆಸುತ್ತಿದೆ. ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಸೇರಿದಂತೆ ಪ್ರಮುಖ ಕಾಂಗ್ರೆಸ್ ನಾಯಕರ ಪ್ರಕಾರ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕೋಟಾ ಇವರದೇ ಕ್ಷೇತ್ರ. ಅವರ ಕಚೇರಿಗೆ ನಿಕಟವಾಗಿರುವ ಕೆಲವರು ಸ್ಥಳೀಯ ಕೋಚಿಂಗ್ ಸಂಸ್ಥೆಗಳು, ಪೇಯಿಂಗ್ ಗೆಸ್ಟ್ ಮಾಲೀಕರು ಮತ್ತು ಹಾಸ್ಟೆಲ್ ನಡೆಸುವವರ ಮೇಲೆ ತೀವ್ರ ಒತ್ತಡ ಹೇರುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ಸಂವಾದ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನು ಕಳುಹಿಸದಂತೆ ಮತ್ತು ಕಳುಹಿಸಿದರೆ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಪರೋಕ್ಷವಾಗಿ ಬೆದರಿಕೆ ಹಾಕಲಾಗುತ್ತಿದೆ ಎಂಬ ಆರೋಪಗಳಿವೆ. ಕೋಟಾ ನಗರದಾದ್ಯಂತ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮವನ್ನು ಸ್ವಾಗತಿಸಲು ಹಾಕಲಾಗಿದ್ದ ಬ್ಯಾನರ್ಗಳು ಮತ್ತು ಹೋರ್ಡಿಂಗ್ಸ್ಗಳನ್ನು ಸ್ಥಳೀಯ ಮುನ್ಸಿಪಲ್ ಆಡಳಿತವು ರಾತ್ರೋರಾತ್ರಿ ತೆರವುಗೊಳಿಸಿದೆ. ಅದೇ ಸಮಯದಲ್ಲಿ ಬಿಜೆಪಿ ಕಾರ್ಯಕ್ರಮಗಳ ಬ್ಯಾನರ್ಗಳಿಗೆ ಯಾವುದೇ ಅಡ್ಡಿ ಮಾಡದೆ ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಆರ್ಎಸ್ಎಸ್ ನೋಂದಣಿಯಾದರೆ ಅತಿದೊಡ್ಡ ಹಣ ವರ್ಗಾವಣೆ ಮತ್ತು ಹವಾಲಾ ಜಾಲ ಬಹಿರಂಗವಾಗುತ್ತದೆ ಎಂಬ ಭಯವೇ ಈ ಪ್ರಶ್ನೆ ಎದ್ದಿದೆ. ಈ ಪ್ರಶ್ನೆ ಕೇಳಿದವರು ನಿವೃತ್ತ ಐಪಿಎಸ್ ಅಧಿಕಾರಿ ಎಂ ನಾಗೇಶ್ವರ ರಾವ್. ಇವರು 1986ರ ಬ್ಯಾಚ್ನ ಒಡಿಶಾ ಕೇಡರ್ನ ನಿವೃತ್ತ ಐಪಿಎಸ್ ಮತ್ತು 2018 ಮತ್ತು 2019ರಲ್ಲಿ ಸಿಬಿಐ ಹಂಗಾಮಿ ನಿರ್ದೇಶಕ. ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಸಂಘಟನೆಯನ್ನು ನೋಂದಾಯಿಸಿಕೊಳ್ಳಬೇಕು ಮತ್ತು ಹಣಕಾಸು ಹಾಗೂ ಇತರ ವಿವರಗಳನ್ನು ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿ ಬಹಿರಂಗ ಪತ್ರ ಬರೆದಿದ್ದಾರೆ. ಈ ಪತ್ರಕ್ಕೆ ಪ್ರತಿಕ್ರಿಯಿಸುವುದಿಲ್ಲ ಎಂದು ಹೇಳಿದ ಮೋಹನ್ ಭಾಗವತ್, ಇದು ಕೇವಲ ರಾಜಕೀಯ, ಹಿಂದೂ ಧರ್ಮವನ್ನು ನೋಂದಾಯಿಸಲಾಗಿಲ್ಲ, ಹಲವು ಸಂಸ್ಥೆಗಳ ನೋಂದಣಿಯಾಗಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಈ ವಿಡಿಯೋವನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ನಿವೃತ್ತ ಐಪಿಎಸ್ ಅಧಿಕಾರಿ ನಾಗೇಶ್ವರ ರಾವ್, ಪ್ರಿಯ ಡಾಕ್ಟರ್ ಮೋಹನ್ ಭಾಗವತ್ ಅವರೇ, ಆರ್ಎಸ್ಎಸ್ಗೆ ಏನಾದರೂ ಮರೆಮಾಡಬೇಕಾದ ವಿಷಯವಿದೆಯೇ? ನೋಂದಣಿ ಮಾಡಿದರೆ ಆರ್ಎಸ್ಎಸ್ನ ಅತಿದೊಡ್ಡ ಹಣ ವರ್ಗಾವಣೆ ಮತ್ತು ಹವಾಲಾ ಜಾಲ ಬಟ್ಟಬಯಲಾಗುತ್ತದೆ ಎಂಬ ಭಯ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಹಾಗೆಯೇ ಸಿಐಎ ಮತ್ತು ಅಂತಾರಾಷ್ಟ್ರೀಯ ಡೀಪ್ ಸ್ಟೇಟ್ನೊಂದಿಗೆ ಆರ್ಎಸ್ಎಸ್ಗೆ ಇರುವ ಆಳವಾದ ಸಂಪರ್ಕ ಬಹಿರಂಗವಾಗುತ್ತದೆ ಎಂದು ನೀವು ಭಯಪಡುತ್ತೀರಾ? ನೋಂದಣಿಯಾದರೆ ಆರ್ಎಸ್ಎಸ್ನ ಹುಸಿ ಹಿಂದುತ್ವ ಸಿದ್ಧಾಂತವನ್ನು ಬಹಿರಂಗವಾಗುತ್ತದೆ ಎಂಬ ಭಯವೇ ಎಂದು ಕೇಳಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಗುರುವಾರ ಚುನಾವಣೆ ನಡೆಯಲಿದೆ. ಶಾಸಕರ ಅಡ್ಡ ಮತದಾನ ಮತ್ತು ಗೈರು ಹಾಜರಾಗುವ ಭೀತಿ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿದೆ. ತಮ್ಮ ಶಾಸಕರನ್ನು ಕಾವಲು ಕಾಯಲು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ತಮ್ಮ ಶಾಸಕರನ್ನು ರೆಸಾರ್ಟ್ಗಳಲ್ಲಿ ಒಟ್ಟಾಗಿ ಇಟ್ಟುಕೊಳ್ಳಲು ಕಸರತ್ತು ನಡೆಸಿವೆ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದರೆ ಬಿಜೆಪಿ 2 ಕಣಕ್ಕಿಳಿಸಿದೆ. ಇತ್ತ ಜೆಡಿಎಸ್ ಗೆಲುವಿಗೆ ಅಗತ್ಯವಿರುವಷ್ಟು ಕನಿಷ್ಠ ಸಂಖ್ಯಾಬಲ ಹೊಂದಿಲ್ಲದಿದ್ದರೂ ಕೊನೆಯ ಕ್ಷಣದಲ್ಲಿ ತನ್ನ ಅಭ್ಯರ್ಥಿಯನ್ನು ಘೋಷಿಸಿದೆ. ಇದು ಚುನಾವಣಾ ಕಣದಲ್ಲಿ ತಲ್ಲಣ ಸೃಷ್ಟಿಸಿದೆ. ಕಾಂಗ್ರೆಸ್ ಪಕ್ಷವು ತನ್ನ ಶಾಸಕರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರೆಸಾರ್ಟ್ನಲ್ಲಿ ಉಳಿಯುವಂತೆ ಸೂಚನೆ ನೀಡಿದೆ. ಗುರುವಾರ ಮತದಾನ ನಡೆಯುವ ಸಮಯಕ್ಕೆ ಅವರನ್ನು ನೇರವಾಗಿ ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಕರೆತರಲು ನಿರ್ಧರಿಸಿದೆ. ಸಭೆಯಲ್ಲಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ನ ಕೆಲವು ಶಾಸಕರನ್ನು ರಹಸ್ಯವಾಗಿ ಸಂಪರ್ಕಿಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ ಎಂದು ವರದಿಯಾಗಿದೆ. ತಮ್ಮ ಶಾಸಕರನ್ನ ದೇವನಹಳ್ಳಿಯ ರೆಸಾರ್ಟ್ಗೆ ಸ್ಥಳಾಂತರಿಸಿರುವ ಜೆಡಿಎಸ್ ತನ್ನ ಮೈತ್ರಿ ಪಕ್ಷವಾಗಿರುವ ಬಿಜೆಪಿ ಅದರ ಹೆಚ್ಚುವರಿ ಮತಗಳನ್ನು ತಮಗೆ ವರ್ಗಾಯಿಸುವಂತೆ ವಿನಂತಿಸಿದೆ. ಕಣದಲ್ಲಿರುವ 7ನೇ ಸ್ಥಾನಕ್ಕೆ ಕಾಂಗ್ರೆಸ್ಗೆ 2 ಮತಗಳ ಕೊರತೆ ಇದೆ. ಆದಾಗ್ಯೂ ತಮ್ಮ ಅಭ್ಯರ್ಥಿ ಕಾರ್ತಿಕ್ ಅವರಿಗೆ ಬೀಳುವ 2ನೇ ಪ್ರಾಶಸ್ತ್ಯದ ಮತಗಳು ಅವರ ಗೆಲುವನ್ನು ಖಚಿತಪಡಿಸಲಿವೆ ಎಂಬ ಪೂರ್ಣ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ. ಇತ್ತ ಜೆಡಿಎಸ್ ಅಭ್ಯರ್ಥಿಗೆ ಬಿಜೆಪಿ ಹೆಚ್ಚುವರಿ ಮತಗಳು ಮತ್ತು ಬಿಜೆಪಿಯ ಬಂಡಾಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಂಭಾವ್ಯ ಬೆಂಬಲ ಸಿಕ್ಕರೂ ಅಗತ್ಯವಿರುವ ಸಂಖ್ಯಾಬಲ ದೊರೆಯುವುದಿಲ್ಲ. ಆದರೂ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಭಾರೀ ಪ್ರಮಾಣದಲ್ಲಿ ಕುಸಿತಿದೆ. ಈಗ 1 ಬ್ಯಾರೆಲ್ ತೈಲದ ಬೆಲೆ $78 ಆಗಿದ್ದು, ಮಾರ್ಚ್ 3ರಂದು ಯುದ್ಧ ಪ್ರಾರಂಭವಾದ ನಂತರ ಅತ್ಯಂತ ಕಡಿಮೆ ಬೆಲೆ ಇದಾಗಿದೆ. ಯುದ್ಧದ ಸಮಯದಲ್ಲಿ ತೈಲ ಬೆಲೆಗಳು 50%ಕ್ಕಿಂತಲೂ ಹೆಚ್ಚು ಏರಿವೆ. ಇದೀಗ ತೈಲ ಬೆಲೆ ಕುಸಿತಿದ್ದು, ಭಾರತೀಯರು ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಬೆಲೆಯಲ್ಲಿ ಕುಸಿತದ ನಿರೀಕ್ಷೆಯಲ್ಲಿದ್ದಾರೆ. ಒಪ್ಪಂದದ ಪ್ರಕಾರ ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಹೇರಿರುವ ನಿರ್ಬಂಧ ತೆರವುಗೊಳ್ಳುತ್ತದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕವು ಇರಾನಿನ ಬಂದರುಗಳ ಮೇಲೆ ಹೇರಿರುವ ದಿಗ್ಬಂಧನ ಕೂಡ ತೆರವುಗೊಳ್ಳುತ್ತದೆ.
ತಿಳಿಸಿದೆ. ಇರಾನ್ ಮತ್ತು ಒಮಾನ್ ನಡುವಿನ ಜಲಸಂಧಿಯ ಮೂಲಕ ನಡೆಯುವ ಸಂಚಾರಕ್ಕೆ ದಿಗ್ಬಂಧನ ಹೇರಿದ ಕಾರಣದಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಪ್ರತಿದಿನ 14 ಮಿಲಿಯನ್ ಬ್ಯಾರೆಲ್ಗಳ ತೈಲದ ಕೊರತೆ ಕಾಣಿಸಿದೆ. ಸದ್ಯ ಕೊಲ್ಲಿ ಪ್ರದೇಶದಲ್ಲಿ 500ಕ್ಕೂ ಹೆಚ್ಚು ಹಡಗುಗಳು ಜಲಸಂಧಿ ಮುಕ್ತವಾಗಲು ಕಾಯುತ್ತಾ ನಿಂತಿವೆ. ಇದೀಗ ತೈಲ ಬೆಲೆ ಇಳಿಕೆಯಿಂದ ಭಾರತದಲ್ಲಿ ನಿರೀಕ್ಷೆ ಹೆಚ್ಚಾಗಿದೆ. ಏರಿದ ಬೆಲೆ ಇಳಿಯುವ ನಿರೀಕ್ಷೆಯೊಂದಿಗೆ ನಾಗರಿಕರಿದ್ದಾರೆ. ಉದ್ಧವ್ ಠಾಕ್ರೆ ಬಣ ಮತ್ತು ತೃಣಮೂಲ್ ಕಾಂಗ್ರೆಸ್ ಪಕ್ಷದ ಬಂಡಾಯದ ನಂತರ ಇದೀಗ ಸಮಾಜವಾದಿ ಪಕ್ಷವು ವಿಭಜನೆಯ ಭಯವನ್ನು ಎದುರಿಸುತ್ತಿದೆ. ಉತ್ತರ ಪ್ರದೇಶದ ಸಚಿವ ಸುಹೇಲ್ ದೇವ್ ಮತ್ತು ಬಿಜೆಪಿ ಅಧ್ಯಕ್ಷ ಒಪಿ ರಾಜ್ಭರ್ ನೀಡಿರುವ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ. ಹಿರಿಯ ಎಸ್ಪಿ ನಾಯಕ ರಾಮ್ ಗೋಪಾಲ್ ಯಾದವ್ ಗೃಹ ಸಚಿವ ಅಮಿತ್ ಶಾರನ್ನು ಭೇಟಿಯಾಗಿದ್ದರು ಎಂದು ರಾಜ್ಭರ್ ಹೇಳಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಮತ್ತು ಗೋಮತಿ ರಿವರ್ ಫ್ರಂಟ್ ಹಗರಣದ ಪ್ರಕರಣಗಳ ತನಿಖೆ ತೀವ್ರಗೊಂಡಿರುವುದರಿಂದ ಈ ಬೆಳವಣಿಗೆ ನಡೆದಿದೆ ಎಂದು ಅವರು ಹೇಳಿದ್ದಾರೆ. ರಾಮ್ ಗೋಪಾಲ್ ಯಾದವ್ ಅವರು ಪಕ್ಷದಲ್ಲಿನ ಕೆಲವು ಪ್ರಮುಖ ನಾಯಕರ ಪಟ್ಟಿಯನ್ನು ಸಿದ್ಧಪಡಿಸಿ ಅಮಿತ್ ಶಾಗೆ ಹಸ್ತಾಂತರಿಸಿದ್ದಾರೆ. ಈ ಪತ್ರದಲ್ಲಿರುವ ನಾಯಕರು ಸಮಾಜವಾದಿ ಪಕ್ಷವನ್ನು ತೊರೆದು ಬಿಜೆಪಿ ಮೈತ್ರಿಕೂಟ ಸೇರಲು ಸಿದ್ಧರಿದ್ದಾರೆ ಎಂದು ಅವರು ವಿನಂತಿಸಿರುವುದಾಗಿ ರಾಜ್ಭರ್ ಹೇಳಿದ್ದಾರೆ. ಅಖಿಲೇಶ್ ಯಾದವ್ ಸೇರಿದಂತೆ ಹಲವರ ಹೆಸರುಗಳು ಸಿಬಿಐ ಎಫ್ಐಆರ್ನಲ್ಲಿ ಇರುವುದರಿಂದ ಇಂತಹ ರಾಜಕೀಯ ನಡೆಗಳನ್ನು ಮಾಡಲಾಗುತ್ತಿದೆ ಎಂದು ರಾಜ್ಭರ್ ಹೇಳಿದ್ದಾರೆ. ಈ ಮಧ್ಯೆ ಅಖಿಲೇಶ್ ಯಾದವ್ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಹೇಡಿಗಳು ಮಾತ್ರ ಹೀಗೆ ಓಡಿ ಹೋಗ್ತಾರೆ ಎಂದು ಹೇಳಿದ್ದಾರೆ. ಈಗಾಗಲೇ ಟಿಎಂಸಿಯ 20 ಲೋಕಸಭಾ ಸಂಸದರು ಎನ್ಡಿಎಗೆ ಬೆಂಬಲ ನೀಡಲು ನಿರ್ಧರಿಸಿದ್ದಾರೆ. ಇನ್ನೊಂದೆಡೆ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಬಣದ 6 ಮಂದಿ ಸಂಸದರು ಎನ್ಡಿಎಗೆ ಬೆಂಬಲ ನೀಡಲು ನಿರ್ಧರಿಸಿದ್ದಾಗಿ ವರದಿಯಾಗಿದೆ. ಇವರು ಏಕನಾಥ್ ಶಿಂದೆ ಅವರ ಬಣಕ್ಕೆ ಪಕ್ಷಾಂತರಗೊಳ್ಳಲು ನಿರ್ಧರಿಸಿದ್ದಾರೆ ಎಂದು ವರದಿದೆ. ಇದರ ಬೆನ್ನಿಗೆ ಇದೀಗ ಸಮಾಜವಾದಿ ಪಕ್ಷ ಕೂಡ ಈ ಭಾಗದ ಸೂಚನೆ ಸಿಕ್ಕಿದೆ. ವಿಶ್ವಕಪ್ ಫುಟ್ಬಾಲ್ನ ತನ್ನ ಮೊದಲ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಇರಾನ್ ಡ್ರಾ ಗಳಿಸಿತು. ಇರಾನ್ 2 ಗೋಲುಗಳ ಹಿನ್ನಡೆಯಿಂದ ಸಮಬಲ ಸಾಧಿಸಿತು. ಇರಾನ್ ಪರ ಮೊಹಮ್ಮದ್ ಮೊಹಬ್ಬಿ ಮತ್ತು ರಮೀನ್ ರಜಿನ್ ಗೋಲ್ ಗಳಿಸಿದರು. ಪ್ರತಿಯೊಂದು ಗೋಲಿಗೆ ಗ್ಯಾಲರಿಯಲ್ಲಿ ಒಂದು ಪೋಸ್ಟರ್ ಕಾಣಿಸುತ್ತಿತ್ತು. ಪ್ರೇಕ್ಷಕರು ಎತ್ತಿದ ಬ್ಯಾನರ್ನಲ್ಲಿ ಮಿನಾಪ್ 168 ಎಂದು ಬರೆಯಲಾಗಿತ್ತು. ಆ ಹತ್ಯಾಕಾಂಡವನ್ನು ನಾವು ಮರೆಯಲ್ಲ ಮತ್ತು ಮರೆತು ಸಂಭ್ರಮ ಆಚರಿಸಲ್ಲ ಎಂದು ಇರಾನಿನ ಅಭಿಮಾನಿಗಳು ಒತ್ತಿ ಹೇಳುತ್ತಿದ್ದರು. ಪಂದ್ಯದ 7ನೇ ನಿಮಿಷದಲ್ಲಿ ನ್ಯೂಜಿಲೆಂಡ್ ಮೊದಲ ಗೋಲನ್ನು ಹೊಡೆಯಿತು. 32ನೇ ನಿಮಿಷದಲ್ಲಿ ಇರಾನ್ ಪ್ರತಿ ಗೋಲನ್ನು ಹೊಡೆಯಿತು. ಗ್ಯಾಲರಿ ಚಪ್ಪಾಳೆಯಿಂದ ತುಂಬಿತು. ಇದರೊಂದಿಗೆ ಪ್ರೇಕ್ಷಕರು ಒಂದೊಂದಾಗಿ ಬ್ಯಾನರ್ಗಳನ್ನು ಎತ್ತಿದ್ರು. ಸಂಭ್ರಮಾಚರಣೆಯ ಸಮಯದಲ್ಲಿ ಇರಾನಿನ ಪ್ರೇಕ್ಷಕರು ಅಮೆರಿಕದ ಹತ್ಯಾಕಾಂಡವನ್ನು ಖಂಡಿಸಿ ಮಿನಾಬ್ 168 ಎಂದು ಬರೆದ ಕಾರ್ಡುಗಳನ್ನು ಎತ್ತಿ ಹಿಡಿದರು. ವಿಶ್ವಕಪ್ಗಾಗಿ ಲಾಸ್ ಏಂಜಲೀಸ್ ಬಂದಿಳಿದಾಗಲೂ ಪ್ರತಿಯೊಬ್ಬ ಇರಾನಿ ಆಟಗಾರನ ಎದೆಯ ಮೇಲೆ 168 ಎಂದು ಬರೆದ ಬ್ಯಾಡ್ಜ್ಗಳಿದ್ದವು. ಅಮೆರಿಕ ಇರಾನ್ ಯುದ್ಧದ ಸಮಯದಲ್ಲಿ ಮಿನಾಬ್ ಶಾಲೆಯ ಮೇಲೆ ನಡೆದ ದಾಳಿಯಲ್ಲಿ ಸಾವನ್ನಪ್ಪಿದ 168 ಮಕ್ಕಳ ಸ್ಮರಣಾರ್ಥ ಈ ಬ್ಯಾಡ್ಜ್ಗಳನ್ನು ಹಾಕಲಾಗಿತ್ತು. ಫೆಬ್ರವರಿ 28ರಂದು ಇರಾನ್ ನಗರದ ಮಿನಾಬ್ನಲ್ಲಿರುವ ಶಾಲೆಯ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 168 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದರು. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ.